ಇನ್ನು ಚಿಕ್ಕಬಳ್ಳಾಪುರ ಬಿಜೆಪಿ ಕ್ಷೇತ್ರದಲ್ಲಿ ಹೊಂದಾಣಿಕೆಯ ಕೊರತೆ ಈಗ ಎದ್ದು ಕಾಣ್ತಾ ಇದೆ. ಟಿಕೆಟ್ ಅನೌನ್ಸ್ಗೂ ಮುಂಚೆನೆ ಸಾಕಷ್ಟು ಒಂದು ಹಗ್ಗಜಗ್ಗಾಟ ಪೈಪೋಟಿ ಇತ್ತು. ಸೊ ಕೊನೆಗೂ ಡಾಕ್ಟರ್ ಕೆ ಸುಧಾಕರ್ ಅವರು ಟಿಕೆಟ್ ಪಡೆಯುವಲ್ಲಿ ಸಫಲರಾಗಿದ್ರು. ಚಿಕ್ಕಬಳ್ಳಾಪುರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಈಗ ಕಣದಲ್ಲಿದ್ದಾರೆ. ಆದರೆ ಸುಧಾಕರ್ ವರ್ತನೆ ಬದಲಿಸಿಕೊಳ್ಳದೇ ಇದ್ರೆ ವ್ಯತಿರಿಕ್ತ ಫಲಿತಾಂಶವನ್ನು ಎದುರಿಸಬೇಕಾಗತ್ತೆ ಅಂತ ಹೇಳಿ SR ವಿಶ್ವನಾಥ್ ತಮ್ಮ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ, ತಮ್ಮ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಎಸ್ಪೆಷಲಿ BS ಯಡಿಯೂರಪ್ಪ ಅವರ ಜೊತೆಗೆ ಮಾತನಾಡ್ತಾ ಈ ವಿಚಾರವನ್ನು ಹೇಳಿದರೆ, ನಿನ್ನೆ ನಾಮಪತ್ರ ಸಲ್ಲಿಕೆ ವೇಳೆ ತಮಗೆ ಮಾಹಿತಿನೇ ಕೊಟ್ಟಿಲ್ಲ ಅವರು ಅಂತ ಹೇಳಿ ಬಿಜೆಪಿ ಅಭ್ಯರ್ಥಿ ನಡೆಯಿಂದ ಸೋಲೇನಾದ್ರೂ ಆದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಕೂಡ BS ಯಡಿಯೂರಪ್ಪ ಅವರ ಹತ್ರ ಹೇಳ್ಕೊಂಡಿದ್ದಾರೆ. ತಮ್ಮನ್ನ ಹೊಣೆ ಮಾಡಬೇಡಿ ಅಂತಲೂ ಕೂಡ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೋದಿ ಪಕ್ಷದ ಹೆಸರಲ್ಲಿ ಮಾತ್ರ ಮತ ಕೇಳೋದಕ್ಕೆ ನಾವು ನಿರ್ಧರಿಸಿದ್ದೀವಿ ಹೊರತು ಡಾಕ್ಟರ್ ಸುಧಾಕರ್ ಅವರ ಒಂದು ಹೆಸರಲ್ಲಿ ನಾವು ಮತವನ್ನ ಕೇಳೋದಿಲ್ಲ. ಏನಿದ್ರು ಕೂಡ ನಮ್ಮ ಪಕ್ಷವನ್ನ ಗೆಲ್ಲಿಸಿ ಅಥವಾ ಮೋದಿ ಅವರನ್ನ ಗೆಲ್ಲಿಸಿ ಅಂತ ಅಷ್ಟೇ ನಾವು ಪ್ರಚಾರ ಮಾಡ್ತೀವಿ ಅನ್ನೋ ಮಾತುಗಳನ್ನು ಕೂಡ SR ವಿಶ್ವನಾಥ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಟಿಕೆಟ್ ಪಡೆಯೋಕ್ಕೂ ಮುಂಚೆನೆ ಈ ರೀತಿಯಾದಂಥ ಒಂದು ಹಗ್ಗಜಗ್ಗಾಟ ಇತ್ತು. ಎಲ್ಲೊಂದು ಕಡೆ SR ವಿಶ್ವನಾಥ್ ಅವರು ತಮ್ಮ ಮಗನಿಗೆ ಟಿಕೆಟ್ ಕೊಡಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಪೈಪೋಟಿಯನ್ನು ನಡೆಸಿದ್ರು, ಲಾಬಿಯನ್ನು ನಡೆಸಿದ್ರು. ಕೊನೆಗೂ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿಯ ಟಿಕೆಟ್ನ ಪಡ್ಕೊಳ್ಳೋದ್ರಲ್ಲಿ ಸಫಲರಾಗಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಸಮನ್ವಯತೆ ಕೊರತೆ ಈ ಹಿಂದಿನಿಂದಲೂ ಕೂಡ ಕಾಣಿಸ್ತಾ ಇತ್ತು. ಆ ಸಮನ್ವಯತೆಯ ಕೊರತೆ ಈಗಲೂ ಕೂಡ ಇದೆ ಅನ್ನುವಂಥದ್ದು ಜಗಜ್ಜಾಹಿರು. ಸೊ ಇದರಲ್ಲಿ ಒಂದು ವೇಳೆ ಏನಾದರೂ ಸುಧಾಕರ್ ಅವರು ಸೋತ್ರೆ ನಾವು ಜವಾಬ್ದಾರರಲ್ಲ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ SR ವಿಶ್ವನಾಥ್ ಎಲ್ಲೋ ಒಂದು ಕಡೆ ನಾವು ಸಪೋರ್ಟ್ ಮಾಡಲ್ಲ ಸುಧಾಕರ್ ಅವರಿಗೆ ಅನ್ನುವಂಥದ್ದನ್ನು ನೇರವಾಗಿ ಹೇಳ್ದಂತಿದೆ. ಇನ್ನು ಮೈಸೂರಿನಲ್ಲಿ 60,000 ಮತಗಳ ಅಂತರದಲ್ಲಿ ಗೆದ್ರೆ ನನ್ನನ್ನು ಮುಟ್ಟೋದಕ್ಕೂ ಆಗೋದಿಲ್ಲ ಅಂತ ಹೇಳಿ ನಿನ್ನೆ CM ಸಿದ್ದರಾಮಯ್ಯ ಹೇಳಿದರು. ಇದಕ್ಕೆ ಕೌಂಟರ್ ಕೊಟ್ಟಿದ್ದಂತಹ JDS ಶಾಸಕ GT ದೇವೇಗೌಡ CM ಬದಲಾವಣೆ ಬಗ್ಗೆ ಸಿದ್ದರಾಮಯ್ಯ ಅವರೇ ಸುಳಿವು ಕೊಟ್ಟಂತಿದೆ ಅಂತ ಹೇಳಿದರು. ಇದಕ್ಕೆ ಸ್ಪಷ್ಟನೆ ಕೊಟ್ಟಿರುವಂತಹ CM, ನಾನು ಅದೇನು ಭಾವನಾತ್ಮಕವಾಗಿ ಹೇಳಿದ್ದಲ್ಲ, ಹೆಚ್ಚು ಲೀಡ್ ಬೇಕು ಅಂತ ಸ್ವಕ್ಷೇತ್ರದವರನ್ನ ಕೇಳಿದೀನಿ ಅಷ್ಟೇ ಅಂತ ಸಮಜಾಯಿಷಿ ನನಗೆ ಅಸೆಂಬ್ಲಿನಲ್ಲಿ 48,000 ಲೀಡ್ ಕೊಟ್ಟು ಗೆಲ್ಸಿದ್ದೀರಿ ನೀವು. ಈಗ ಅಷ್ಟೇ ಕೊಡ್ಬೇಕಾ ಅದಕ್ಕಿಂತ ಜಾಸ್ತಿ ಕೊಡ್ಬೇಕಾ ನೀವು? ಜಾಸ್ತಿ ಕೊಡ್ಬೇಕಾ ಅಷ್ಟೇ ಕೊಡ್ಬೇಕಾ? ಕನಿಷ್ಠ ಪಕ್ಷ 60,000 ಲೀಡ್ ನಲ್ಲಿ ಅಂತರದಲ್ಲಿ ಗೆಲ್ತೀವಿ. ವರುಣಾ ಕ್ಷೇತ್ರದಿಂದ ನಾನು ಮಾದೇವಪ್ಪನ ಪರಿಚಯ, ನಾನು ನಿಮ್ಮ ಪ್ರತಿನಿಧಿ, ಯತೀಂದ್ರ ಮಾಜಿ MLA, ನಾವೆಲ್ಲ ಇರುವಾಗ 60,000 ಲೀಡ್ ಬರ್ಬೇಕಲ್ವಾ ಪಟೇಲ್ರೇ? ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ನಾನು ಇರ್ಬೇಕೋ ಬೇಡ? ಅದರಿಂದ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ಕೈ ಜೋಡಿಸಿ ನಾನು ಭಾಷಣ ಹೆಚ್ಚು ಮಾತಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಏನೀಗ 1 ವರ್ಷದಿಂದ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆಯೋ, ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕು, ಉಪಮುಖ್ಯಮಂತ್ರಿಗಳು 4 ಜನ ಆಗಬೇಕು, ಇದೆಲ್ಲವೂ ನಡೀತಾ ಇರ್ತಕ್ಕಂಥ ದೃಶ್ಯಾವಳಿ ಒಳಗಡೆ ಲೋಕಸಭಾ ಚುನಾವಣೆ ಆದ್ಮೇಲೆ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಅಂತಕ್ಕಂಥದ್ದನ್ನ ಅವ್ರ ಪಕ್ಷದವರೇ ಮಾತಾಡ್ತಿರೋದ್ರಿಂದ ಇವತ್ತು ಅವರು ಏನ್ ಹೇಳಿದ್ದಾರೆ, ನನಗೆ ಮೆಜಾರಿಟಿ ಬಂದರೆ ನಮ್ಮ ಪಕ್ಷ ಗೆದ್ರೆ ಮಾತ್ರ ನಾನು ಉಳಿತೇನೆ, ನನ್ನ ಪಕ್ಷ ಗೆಲ್ಲದೆ ಹೋದ್ರೆ ನಾನು ಗೆದ್ರೆ ನನ್ನ ಮುಟ್ಟಕ್ಕಾಗಲ್ಲ, ನಾನು ಗೆಲ್ಲದೆ ಹೋದ್ರೆ ನನ್ನ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ಸಂದೇಶವನ್ನ ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ. ತಾವು ನಿನ್ನೆ ಭಾವನಾತ್ಮಕವಾಗಿ ಮಾತನಾಡ್ತಾ ಇದ್ರ ವರ್ಣ ಕ್ಷೇತ್ರದಲ್ಲಿ, ವರ್ಣ ಅಂದ್ರೆ ನಾನು ಗಟ್ಟಿಯಾಗಿರ್ಬೇಕು, ಭಾವನಾತ್ಮಕವಲ್ಲ, ನಿಮ್ಗೆ ಇವೆಲ್ಲ ಕೆಲಸಗಳು ಮುಂದುವರಿಬೇಕಾದ್ರೆ ಇರ್ಬೇಕಪ್ಪ ಅಂತ ಹೇಳಿದ್ದೀನಿ ಅಷ್ಟೇ. ಯಾಕಂದ್ರೆ ಬಿಜೆಪಿ ಬಂದ್ಬಿಟ್ರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ. ಸ್ವಲ್ಪ ಬಿಜೆಪಿಯವರು ಬಂದ್ರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ದೀನಿ. ನನಗೆ 48,000 ಲೀಡ್ ಬಂದದೆ, ಅದಕ್ಕಿಂತ ಜಾಸ್ತಿ ಕೊಡ್ರಪ್ಪ ಅಂತ ಹೇಳಿದ್ದೀನಿ ಅಷ್ಟೇ. ನನಗೆ 48,000 ಲೀಡ್ ಬಂದಿತ್ತು ಅಸೆಂಬ್ಲಿ. ಸೋಮಣ್ಣ ನಿಂತರು ಕೂಡ ಕರ್ಕೊಂಡು ನಿಲ್ಲಿಸಿದ್ರು ಕೂಡ 48,000 ಲೀಡ್ ಬಂತು. ಇವರಿಗೆ ಸುನಿಲ್ ಬೋಸ್ಗೆ 60,000 ಲೀಡ್ ಕೊಡಿ ಅಂತ ಹೇಳಿದ್ದೀನಿ.
ಇನ್ನು ಸಿಎಂ ಸಿದ್ದರಾಮಯ್ಯ ಚಿಕ್ಕಂದಿನಿಂದಲೂ ಕೂಡ ಅವರಿಗೆ ಅದೃಷ್ಟ. ಅವರು ಯಾವುದರಲ್ಲೂ ಕೂಡ ಸೋತಿಲ್ಲ. ಅವರಿಗೆ ದೇವರುಗಳಾದಂತಹ ಸಿದ್ದರಾಮೇಶ್ವರ ಮತ್ತು ಚಿಕ್ಕಮ್ಮ ಅವರ ಆಶೀರ್ವಾದ ಇದೆ. ಮುಂದೆ ಅವರು ದೇಶದ ಪ್ರಧಾನಿ ಕೂಡ ಆಗ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಸಹೋದರ ಸಿದ್ದೇಗೌಡ ಅವರು ಹೇಳಿದ್ದಾರೆ. ಇಲ್ಲಿ ಗೆದ್ಬಿಟ್ಟು ಅವರು ಪ್ರಧಾನಮಂತ್ರಿ ಆಯ್ತಾರ. ಯಾರು? ನಮ್ಮಣ್ಣವ್ರಿ. ನಿಮ್ಮ ಅಣ್ಣವರೇ ಪ್ರಧಾನಮಂತ್ರಿ ಆಯ್ತಾರ? ಗ್ಯಾರಂಟಿ. ಈ ಸಲ ಗೆದ್ಬಿಟ್ಟು ಇಲ್ಲಿ ಗೆದ್ರೆ ಪ್ರಧಾನಮಂತ್ರಿ ಆಯ್ತಾರೆ ಸಿದ್ದರಾಮಯ್ಯ ಅವರು. ಅವ್ರಿಗೆ ಅಲ್ಲಿ ಯಾಕೆ ಇಷ್ಟ ಇಲ್ಲ, ಒಟ್ಟಿನಲ್ಲಿ ಏನು ಇಲ್ಲಿ ಇರ್ಬೇಕು ಅಂತ ಅವ್ರಿಗೆ ಇಷ್ಟ, ಅತ್ತವಾಗಿ ಇಷ್ಟ ಇಲ್ಲ ಒಟ್ಟಿನಲ್ಲಿ. ಒಟ್ಲಿ ಆಯ್ತಾರ. ಅದೃಷ್ಟ ಆಯ್ತು ಅವ್ರಿಗೆ. ಮೊದ್ಲಿಂದ ಏನು ಅದೃಷ್ಟ ಅದ ಹೆಂಗೆ ಅವ್ರಿಗೆ? ಯಾವಾಗಲೂ ಅದೇ ಜಾಗ ಕಂಡ್ರೆ ಅವ್ರಿಗೆ ಅದೃಷ್ಟ. ಯಾವ್ದೋ ಹೇಳ್ತಿರತ್ತಲ್ಲ, ಈ ಗಡ್ಡಸ್ವಾಮಿ ಒಳಗೆ ಹೋಯ್ತದ ಗಡ್ಡ ಮರಿದು ಕೊಡೋದಿಲ್ಲ, ಹಂಗಾಯ್ತಿದ್ದು. ಯಾವಾಗಲೂ ಬಂದೇ ಬರ್ತಾರೆ ಬಿಡಿ, ಸೋಲೇ ಇಲ್ಲ ಅವ್ರಿಗೆ. ಇನ್ನು ಮುಂದಿನ 4 ವರ್ಷಕ್ಕೆ ನನಗೆ 83 ವರ್ಷ ವಯಸ್ಸಾಗ್ಬಿಡುತ್ತೆ. ಹಾಗಾಗಿ ಮುಂದಿನ ವಿಧಾನಸಭಾ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಅವರು, ಮುಂದಿನ ಚುನಾವಣೆ ವೇಳೆಗೆ ಇಷ್ಟು ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಬಹುಶಃ ಆಗೋದಿಲ್ಲ, ಅದಕ್ಕಾಗಿ ಚುನಾವಣಾ ರಾಜಕಾರಣ ಸಾಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಜನ ನೀವು ಇನ್ನೊಂದ್ಸತಿ ನಿಂತ್ಕೊಳ್ಳಿ ಗೆಲ್ಲಿಸ್ತೀವಿ ಅಂತಿದ್ರು. ಅಸೆಂಬ್ಲಿಗೆ ನಿಂತ್ಕೊಳ್ಳಿ, ಗೆಲ್ತೀವಿ ಅಂತ ನಾನು ತೀರ್ಮಾನ ಮಾಡಿದ್ದೀನಿ, ಇನ್ನು ಚುನಾವಣೆಗೆ ನಿಲ್ಬಾರದು ಅಂತ. ಜನ ಆಯ್ತಪ್ಪ, ನೀನ್ ಹೇಳ್ದ ನಿಂತ್ಕೊಳ್ಳಕ್ಕೆ ನನಗೆ ಈಗ 77 ವರ್ಷ. ನನಗೆ ಇನ್ನೂ 4 ವರ್ಷ ಟೈಮ್ ಇದೆ. 4 ವರ್ಷ ಟೈಮ್ ಅಂತಂದರೆ 81, 82 ಆಗ್ಬಿಡ್ತದೆ. ಮತ್ತೆ ಆರೋಗ್ಯನೂ ಇರೋದಿಲ್ಲ, ಮತ್ತು ಹರ್ಷದಿಂದ ಕೆಲಸ ಮಾಡೋಕ್ಕಾಗಲ್ಲ.